ಗೋಮತನ್ ಮಾತಾಡ್ತಾ ಇರೋದು. ದಯಾನಂದ ನಗರ್ ಬಂಡ್ರೆಡ್ಡಿ ಸರ್ಕಲ್ ವಾರ್ಡು ರಾಜಾಜಿನಗರ ಕಾನ್ಸ್ಟಿಟ್ಯೂನ್ಸಿಯಿಂದ ಮಾತಾಡ್ತಾ ಇರೋದು. ನಮ್ಮ ಹರಿಪ್ರಸಾದ್ ಸಾಹೇಬ್ರು ಇವತ್ತು KPCCಗೆ ಪ್ರೆಸಿಡೆಂಟಾಗಿ ಬರೋದು ತುಂಬ ಉಚಿತವಾಗಿ ನಮ್ಗೆ ತುಂಬ ಸಂತೋಷ ಆಗ್ತಾಯಿದೆ. ಅದಕ್ಕೆ ನಮ್ಮ ಸಂಘದಿಂದ ಸ್ವಲ್ಪ ಇದಕ್ಕೆ ರ್ಯಾಲಿಗಳು ಮಾಡ್ತಾಯಿದ್ದೀವಿ. ನಮ್ಮ ಸಂತೋಷಕ್ಕೆ ಅವ್ರು ಹರಿಪ್ರಸಾದ್ ಜಿ ಇನ್ನೂ ಮೆಚ್ಚಿನ ಮೆಟ್ಟಗೆ ಮೇಲೆ ಹೋಗಬೇಕು, ಎಲ್ಲರೂ ಜನ ಕೈ ಸೂರಿಸಿ ಅವ್ರಿಗೆ ತುಂಬ ಚೆನ್ನಾಗಿ ಇದು ಮಾಡಿಸ್ಬೇಕು ಅಂತ ನಮ್ಮ ಆಸೆ. ನಮ್ಮ ಕೋರಿಕೆಗಳು ಈ ವಾರ್ಡ್ನ ಕಾಂಗ್ರೆಸ್ ಬೆಲ್ಟ್ ಅವರು ಫುಲ್ ಕಾಂಗ್ರೆಸ್ ಅವ್ರ ಸಪೋರ್ಟ್ ಇರೋದ್ರಿಂದ ಎಲ್ಲ ಕಡೆ ನಾವು ಇದು ಪ್ರಯತ್ನ ಮಾಡ್ತಾಯಿದ್ದೀವಿ. ಸರ್ ಅವ್ರು ಎಷ್ಟು ಜನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಕಾರ್ಪೊರೇಟ್ರಿಗೆ, ಅಷ್ಟು ಜನಕ್ಕೆ 90% ವಿನ್ ಆಗಿದ್ದಾರೆ ಕಾರ್ಪೊರೇಷನ್ನಲ್ಲಿ. ಅವರು ಎಲ್ಲರಿಗೂ ಯಾರು ಸೆಲೆಕ್ಷನ್ ಮಾಡಿ ಅವ್ರು ಮಾಡ್ತಾ ಇರೋದ್ರಿಂದ ಒಳ್ಳೆ ವ್ಯಕ್ತಿ. ನಮ್ಗೆ ಹರಿಪ್ರಸಾದ್ ಅವ್ರು ಬಂದಿರೋದನ್ನು ತುಂಬ ಸಂತೋಷ. ಪ್ಲಸ್ ನಮ್ಮ DK ಸಾಹೇಬ್ರು CM ಆಗಿರೋದು ದೊಡ್ಡ ವಿಷಯ. ಇಬ್ಬರು ಸೇರಿಕೊಂಡು ಜನರನ್ನ ಸೆಲೆಕ್ಟ್ ಮಾಡ್ತಾರೆ. GB ಎಲೆಕ್ಷನ್ಗೆ ಸೆಲೆಕ್ಟ್ ಮಾಡಿ ಅವ್ರು ಚೂಸ್ ಮಾಡಿ ಇದು ಮಾಡಿಸ್ತಾ ಇದ್ದಾರೆ ಸರ್. ಸಂತೋಷ ಆಗ್ತಾಯಿದೆ. ಈ ಸಲ 100% ಆಗುತ್ತೆ, ಮೆಜಾರಿಟಿ ಬರುತ್ತೆ. ನಾವು ಟ್ರೈ ಮಾಡ್ತಾ ಇದ್ದೀವಿ ಕಾಂಗ್ರೆಸ್ಗೆ. 100% ಟ್ರೈ ಮಾಡೋಣ. ಒಳ್ಳೆ ಕೆಲಸ ಮಾಡೋಕ್ಕೆ ಯಾರು ಬೇಕಂದ್ರೆ ಮುಂದೆ ಬರ್ಬೋದಲ್ವಾ. ನಮ್ಮ ಏರಿಯಾದಲ್ಲಿ ನಾವು ಟ್ರೈ ಮಾಡ್ತಾ ಇದ್ದೀವಿ, ಮುಗಿಸ್ಕೊಡ್ತೀವಿ. ನಿಮ್ಮ ವಾರ್ಡಿಂದ ಇವತ್ತು ಯಾವ ರೀತಿ ಪ್ರಿಪ್ರೇಷನ್ ಮಾಡಿದ್ದೀರಿ ಸರ್? ನಮ್ಮ ಕೈಯಿಂದ ಸರ್ ನಮಗೆ ಒಂದು 100 ಜನ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಹೆಚ್ಚಿನ ಮಟ್ಟಕ್ಕೆ ನಾವು ಮಾಡಬೇಕಂತ ಇದ್ದೀವಿ. ಇದು ಟ್ರಯಲ್ ಮಾಡ್ತಾ ಇರೋದ್ರಿಂದ ನಮ್ಮ ಕಡೆ ಏನು ರ್ಯಾಲಿ ಮಾಡ್ತಾ ಇದ್ದೀವಿ ನಾವು ಹರಿಪ್ರಸಾದ್ ಜಿಗೆ ನಾವು ಮಾಡ್ತಾ ಇದ್ದೀವಿ, ಸಂತೋಷವಾಗಿ ಮಾಡ್ತಾ ಇದ್ದೀವಿ. ಜನಮಾನಸದಲ್ಲಿ ಕಾಂಗ್ರೆಸ್ಗೆ ವೋಟ್ ಹಾಕಬೇಕು ಅಂತಂದರೆ ಅವ್ರು ಕೊಟ್ಟಂಥ ಗ್ಯಾರಂಟಿ ಯೋಜನೆಗಳು ನೀವು ಕಚೇರಿ ತೆಗೆದು ಅವ್ರಿಗೆ ಏನು ಜನಸೇವೆ ಮಾಡ್ತಾ ಇದ್ದೀರಾ ಸರ್? ಈ ದೇಶನ ಆಡಿದ್ದ ಕಾಂಗ್ರೆಸ್ ಫಸ್ಟು, ಓಕೆನಾ? ಅವ್ರು ಬಂದಿರೋದ್ರಿಂದನೇ ಪ್ರತಿ ಒಂದು ಕಾಂಗ್ರೆಸ್ ಅವ್ರನ್ನೇ ಎಲ್ಲ ಮಾಡ್ತಾ ಇರೋದು. ಅವ್ರು ಮಾಡೋ ಸ್ಕೀಮ್ಗಳನ್ನ ಎಲ್ಲರೂ ಅದು ಇವತ್ತು ತನಕ ಅದು ಆಗ್ತಾ ಇರೋದು ಕಾಂಗ್ರೆಸ್ ಮುಖಾಂತರನೇ ಆಗ್ತಾ ಇರೋದು. ಅವರು ಈ ಸಲ ಎಲೆಕ್ಷನ್ನಲ್ಲಿ ನೋಡಿ, ಮೊನ್ನೆ ಇದು ಎಲೆಕ್ಷನಲ್ಲಿ ನಮ್ಮ ಕಾಂಗ್ರೆಸ್ 5 ಜನ ಗೆದ್ದಿದ್ದಾರೆ. ಇನ್ನೂ ಹೆಚ್ಚಿನ ಮಟ್ಟಿಗೆ ರಿಸಲ್ಟ್ GPA ಬಂದ್ರೂ 95% ರಿಸಲ್ಟ್ ಬರುತ್ತೆ. ನೋಡ್ಕೊಳ್ಳಿ, ಎಲ್ಲ ಜನರು ನೋಡ್ತಾ ಇರ್ತಾರಲ್ವ. ಕೊಟ್ಟಿರೋ ಗ್ಯಾರಂಟಿಗಳೆಲ್ಲ ಆಗ್ತಾ ಇದೆ. ಅದಕ್ಕೆ ನಮ್ಮ DK ಸಾಹೇಬ್ರು ಏನೇನು ಮಾಡ್ತಾಯಿದ್ದಾರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರಲ್ವ. ಇಲ್ಲಿ ಬಂದು ನಮ್ಮ ಬೆಲ್ಟ್ MLA ಸುರೇಶ್ ಕುಮಾರ್ ಅವರು BJP ಕ್ಯಾಂಡಿಡೇಟು. ಇಲ್ಲಿ ನಮಗೆ ಎಲ್ಲ ಕಡೆನೂ ಪ್ರಾಬ್ಲಮ್ ಇದೆ, ಯಾವ ಕೆಲಸನೂ ಆಗ್ತಾ ಇಲ್ಲ. ನಾವು ಜನರಿಗೆ ನಾವು ಏನು ಮಾಡಬೇಕೋ ನಾವು ಮಾಡ್ತಾಯಿದ್ದೀವಿ. ಇದಕ್ಕೆ ಮೇಲೆ ನಾವು ಬಂದಿದ್ದೀವಿ, ಮಾಡ್ತೀವಿ. ಜನರಿಗೆ ಅದೇನು ಮಾಡಬೇಕೋ ಮಾಡ್ತೀವಿ. ಇವಾಗ ಸುಮಾರು ಕ್ಯಾಂಪ್ಗಳು ಮಾಡ್ತಾಯಿದ್ದೀವಿ. ಮೆಡಿಕಲ್ ಕ್ಯಾಂಪ್ ಮಾಡ್ತಾಯಿದ್ದೀನಿ. ಪ್ರತಿಯೊಂದು ಕ್ಯಾಂಪ್ ನಾನು 3 ವರ್ಷದಿಂದ ಮಾಡ್ತಾಯಿದ್ದೀನಿ. ಬರೋ ತಿಂಗಳು 27ನೇ ಕ್ಯಾಂಪ್ ನಮ್ಮ ಸಾಹೇಬ್ರೂ ಇನ್ವೈಟ್ ಮಾಡಬೇಕಂತ ಖುಷಿ ಇದೆ. ನಾನು ಟ್ರೈ ಮಾಡ್ತೀನಿ. ಅವರು ಬಂದು ಹೋದರೆ ನಮ್ಮ ಏರಿಯಾಕ್ಕೆ ಡೆವಲಪ್ ಆಗುತ್ತೆ. ಹೋದ್ರೆ ಒಂಥರ ಸಮಾಜ ಸೇವೆ, ಪ್ರತಿಯೊಂದು ಕಾರ್ಯಕ್ರಮ, ಆರೋಗ್ಯ ತಪಾಸಣೆ ಇರ್ಬೋದು, ಪ್ರತಿಯೊಂದು ಈಗ ಸುಗ್ಗಿ ಹಬ್ಬ ಸಂಭ್ರಮ ಅಂತ ಹೇಳಿ ಬಹಳ ಬೃಹತ್ತಾದ ಸರ್, ನಾವು ಜನರಿಗೆ ಒಂದು ಸೇವೆ ಮಾಡ್ಕೊಂಡು ಬರ್ತಾಯಿದ್ದೀವಿ ಸುಮಾರು ವರ್ಷದಿಂದ. ಈ ನಡುವೆ ಹೆಚ್ಚಿನ ಮಟ್ಟಿಗೆ ನಾವು ಆಚೆ ಬರ್ತಾಯಿದ್ದೀನಿ. ಮಾಡೋಕ್ಕೆ ನಾವು ಮುಂದೆ ಬರ್ತಾ ಇರೋದನ್ನ ಮೆಡಿಕಲ್ ಕ್ಯಾಂಪು ಮತ್ತು ಎಜುಕೇಷನ್ ನಾವು ಜನರಿಗೆ ಮಾಡಬೇಕಂತ ಇದ್ದೀನಿ, ಮಾಡ್ತಾ ಇದ್ದೀನಿ. ಅದು ನಾನು ಯಾರ ಹತ್ರ ಹೋಗಿ ಡೊನೇಷನ್ ಮಾಡಬೇಕು, ಇವ್ರ ಹತ್ರ ಅವ್ರ ಹತ್ರ ಇಲ್ಲ. ನಾನೇನು ಕಷ್ಟಪಟ್ಟು ದುಡಿತೀನಿ ಅದರಿಂದ ಸ್ವಲ್ಪ ದುಡ್ಡಿಗೆ ನಾನು ಮಾಡಿಸ್ತಾ ಇದ್ದೀನಿ.